ಬರೀ ಎರಡನೇ ರಾಜಧಾನಿ ಅಂದ್ರೆ ಸಾಲೋದಿಲ್ಲ, ನಮ್ಮ ಬೆನ್ನೆಲು ಅಂದರೂ ಸಾಲೋದಿಲ್ಲ. ಯಾಕಂದರೆ ಬೆಳಗಾವಿ ವಿಧಾನಸೌಧ ಆಗಬೇಕಂದ್ರೆ ನಾನು ಒಬ್ಬಾಕಿ ಹೆಣ್ಮಗಳಾಗಿ ನಾವು ಒಂದು 8 ಮಂದಿ ಗಂಡ್ಮಕ್ಳು ಅದ್ರಾಗ ಇಬ್ಬರು ಹೆಣ್ಮಕ್ಳು ಕೂಡ ಅದನ್ನು 10 ದಿನ ಉಪವಾಸ ಸತ್ಯಾಗ್ರಹ ಮಾಡಿ ವಿಧಾನಸೌಧ ಬೇಕು ಬೆಳಗಾವಿ ಅಂತೇಳಿ ಹಠ ಹಿಡಿದು ಕಟ್ಟಿದ್ವು. ಕಟ್ಟೋ ಟೈಮ್ನಾಗ ಕುಮಾರಸ್ವಾಮಿ ಅವ್ರು ಬಂದು ಅಡಗಲ್ ಸಮಾರಂಭ ಮಾಡಿ ಇಲ್ಲಮ್ಮ ನೀವೆಲ್ಲ ಉಪವಾಸ ಸತ್ಯಾಗ್ರಹ ಕೈ ಬಿಡ್ರಿ, ನಾವು ವಿಧಾನಸೌಧ ಕಟ್ಟತ್ತೇವೆ ಅಂತೇಳಿ ಕೊಟ್ಟ ಮಾತಿನಂತೆ ವಿಧಾನಸೌಧ ಅಂತೂ ಕಟ್ಟಿದ್ರು. 400-500 ಕೋಟಿ ಖರ್ಚು ಮಾಡ್ತಾರೆ ವಿಧಾನಸೌಧ ಅಂತೂ ಕಟ್ಟಿದ್ರು. ಕಟ್ಟಿದ ಮೇಲೆ ಪ್ರತಿ ವರ್ಷ ಅಧಿವೇಶನಕ್ಕೆ ಬಂದಾಗಟ್ಟ ಅದನ್ನು ಸ್ವಚ್ಛಗೊಳಿಸ್ತಾರೆ ಹೊರತ 12 ವರ್ಷ ಆದರೂ ಬರೀ ಅವಾಗಟ್ಟ ಸ್ವಚ್ಛಗೊಳಿಸ್ತಾರೆ. ಆ ನಂತರ ಮಳೆಯಾಗ ಗಾಳ್ಯಾಗ ಮತ್ತು ಅದೆಲ್ಲ ಕರ್ಗಾಗೈತಿ, ಎಲ್ಲ ಹಚ್ಚಗಾಗೈತಿ. ಅದಕ್ಕೆ ಬಂದ ಕಾರ್ ಯಾರೂ ಸ್ವಚ್ಛ ಮಾಡೋಂಗಿಲ್ಲ, ಮತ್ತು ಈಗ ಅದಕ್ಕೇನೋ ವರ್ಷಕ್ಕೆ 2 ಕೋಟಿ ರೂಪಾಯಿ ಏನೋ ಅದಕ್ಕೆ ಸ್ವಚ್ಛತಾಕ ಅಭಿವೃದ್ಧಿಗೆ ಬರ್ತೈತಂತ, ಅದು ಹಣನೂ ಬಂದಿಲ್ಲ ಅಂತ. ಅದಕ್ಕಾಗಿ ಈಗಾಗಲೇ ಅದು ನೋಡಿ ವಿಧಾನಸೌಧ ನೋಡಿ ನಮ್ಗೆ ಕಣ್ಣ ನೀರು ಬರುವಂಥ ಪರಿಸ್ಥಿತಿ. ಇದಕ್ಕಾಗಿ ನಾವು ಇದನ್ನು ಕಟ್ಟಿದ್ದೀವಿ ಏನಪ್ಪ ಅಂತೇಳಿ. ಅದಕ್ಕಾಗಿ ದಯವಿಟ್ಟು 3 ಪಕ್ಷದವರು ನಿಮ್ಮ ಕಿತ್ತಾಟವನ್ನು ಬೆಳಗಾವಿದಾಗ ಬಿಟ್ಟು ಇದಕ್ಕೆ ಬೆಂಗಳೂರಾಗ ಬಿಟ್ಟು ಬೆಳಗಾವಿಗೆ ಬಂದ ನಮ್ಮ ವಿಧಾನಸೌಧ ಅಭಿವೃದ್ಧಿ ಮಾಡಿರಿ. ಅದೇನು ಬರ್ತಕ್ಕಂಥ ವರ್ಷಕ್ಕೆ 2 ಕೋಟಿ ರೂಪಾಯಿ ಏನು ಅನುದಾನ ಬರ್ತೈತಿ ಅದನ್ನು ಆದಷ್ಟು ಬೇಗನೆ ಬಿಡುಗಡೆ ಮಾಡಿ ಬೆಳಗಾವಿ ಕನ್ನಡಿಗರಿಗೆ ಒಂದು ಶಕ್ತಿಯನ್ನು ತುಂಬಬೇಕಂತೇಳಿ ನಾನು ಇವತ್ತು ನಮ್ಮ ಮೀಡಿಯಾ ಮುಖಾಂತರ ರಾಜಕಾರಣಿಗಳಿಗೆ ಒತ್ತಾಯ ಮಾಡ್ತಾಯಿದ್ದೆ. ಸರ್ಕಾರ ಕಡೆ ಐತಿ, ಅವ್ರು ಖಜಾನೆಗೆ ಇಟ್ಕೊಂಡಾರೆ ಎಲ್ಲನೂ. ಹಾಂ, 3 ಮಂದಿ ಅದೇನು ಗೃಹಲಕ್ಷ್ಮಿ ಅಂದ್ರೆ ಅದು ಬಂದಿಲ್ಲ, ಮತ್ತು ಅದು ಲಕ್ಷ್ಮಿ ಅಂದ್ರೆ ಅದು ಇಲ್ಲ. ಸುಳ್ಳು ಹೇಳೋದು ಹಿರತನ ತಿನ್ನೋದು ಬದ್ನಿಕಾಯಿ ಆಗೈತಿ ಅವ್ರದ್ದೆಲ್ಲ. ಹಾಂ, ಕಸ್ತೂರಿ ಬಾವಿ ಈಗ 4 ತಿಂಗಳಕ್ಕೆ ಬಂದೇ ಇಲ್ಲ. ಅವ್ರು ಹಾಕ್ಕೊಂಡಾರ ಅವ್ರ ಕಿಸೆದಾಗ, ಅವ್ರ ಕಿಸೆದಾಗ ಅದಾವಂತ ನನಗನ್ಸತೈತಿ.